ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇದೇ ಬರುವ ಡಿಸೆಂಬರ್ 7 ಮತ್ತು 8ರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ್ ರಾಮಚಂದ್ರ ನಾಯ್ಕ್ ತಿಳಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಶಂಕರ್ ರಾಮಚಂದ್ರ ನಾಯ್ಕ್ ಅವರು ಮಾತನಾಡಿ, ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ನೀಡಬೇಕೆಂದು ಕೋರಿದರು. ಸಭೆಗೆ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವು ನಮ್ಮ ಶಾಲೆಯ 1974 ಆರಂಭವಾದಂಥ ಇವತ್ತು ಶಾಲೆ ಬಂದು 2024 50ನೇ ವರ್ಷ ಆಗಿದೆ. ಈ 50ನೇ ವರ್ಷದ ಕಾರ್ಯಕ್ರಮದ ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸಬೇಕಂತ ಎಲ್ಲ ನಾಗರಿಕರು, ನಮ್ಮ SDMC ಅವರು, ಶಿಕ್ಷಕರು, ನಮ್ಮ ಊರಿನವರು ಎಲ್ಲರೂ ಸೇರಿ ನಾವು ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕು ಹೇಳಿ ಅದನ್ನು ನಿರ್ಣಯಿಸಿ ಈ ವರ್ಷ ನಾವು ಸುವರ್ಣ ಮಹೋತ್ಸವ ಆಚರಣೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಸಹಕಾರ ಬಹಳ ಮುಖ್ಯ. ಹಾಗೆ ಎಲ್ಲ ರೀತಿಯ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ನಮ್ಮ ಸಂಪೂರ್ಣ ಸಹಕಾರ ನೀಡುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತ ನಮ್ಮ ಎಲ್ಲರಲ್ಲಿ ನಾವು ವಿನಂತಿ ಮಾಡುತ್ತಿದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯ ಹರಿಶ್ಚಂದ್ರ ನಾಯ್ಕ್ ಮಾತನಾಡಿ, ಇದು ದ್ವೀಪದ ರೀತಿಯಲ್ಲಿದ್ದ ಪ್ರವಾಹ ಬಾಧಿತ ಸ್ಥಳವಾದರೂ ಆಸ್ತಿಗಳು ಕೊಚ್ಚಿ ಹೋಗುವ ಸಮಯದಲ್ಲಿಯೂ ಸಹ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಶಿಕ್ಷಣಾಭಿಮಾನದಿಂದ ಊರಿನ ಹಿರಿಯರಾದ ನಾರಾಯಣ್ ವೆಂಕಟಪ್ಪ ನಾಯ್ಕರ ಹಿತ್ತಲ ಜಾಗದಲ್ಲಿ ರಾಮ ಮಂಜಾ ನಾಯ್ಕ್, ನಾರಾಯಣ್ ಮುಕ್ರಿ ಅವರು ಮುಂಚೂಣಿಯಲ್ಲಿ ನಿಂತು ಶಾಲೆಯನ್ನ ನಿರ್ಮಿಸಿದ್ದರು. ನಂತರದಲ್ಲಿ ನಾರಾಯಣ್ ವೆಂಕಟಪ್ಪ ನಾಯ್ಕ್, ರಾಮ ನಾಯ್ಕರು ಸ್ಥಳದಾನ ಮಾಡಿದ್ದರಿಂದ ಇಲ್ಲಿ ಸುಸಜ್ಜಿತ ಶಾಲೆ ನಿರ್ಮಿಸಲು ಸಹಕಾರಿಯಾಯಿತು ಎಂದು ದಾನಿಗಳ ಕೊಡುಗೆ ಸ್ಮರಿಸಿದರು. ಭವಿಷ್ಯದ ಒಂದು ಆಲೋಚನೆ ಮಾಡಿ ನಮ್ಮವರು ಮಾಡಿದಂಥ ಶಾಲೆ ಅದು. ನಂತರದಲ್ಲಿ ಅದೇ ಮನುಷ್ಯರು ಯಾರು ನಮಗೆ ಅಲ್ಲಿ ಒಂದು ಕಟ್ಟಿಯ ಶಾಲೆಯನ್ನು ಮಾಡಿದ್ರಲ್ಲ, ಅದೇ ವ್ಯಕ್ತಿಗಳು, ಅದೇ ನಾರಾಯಣ್ ವೆಂಕಟಪ್ಪ ನಾಯ್ಕ ಮತ್ತು ರಾಮ ಮಂಜ ನಾಯ್ಕ ಅವರು ತಮ್ಮ ಒಂದೂವರೆ ಗುಂಟಿ ಜಾಗವನ್ನು ಸ್ಥಳದಾನ ಮಾಡುವುದರ ಮೂಲಕ ಇಲ್ಲಿ ಒಂದು ಹೊಸ ಕಟ್ಟಡವನ್ನು ಕಟ್ತಾರೆ. ಇದೇ ಜಾಗದಲ್ಲಿ ಹೊಸ ಕಟ್ಟಡವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡುವಾಗ ನಮ್ಮಲ್ಲಿ ಇವತ್ತಿಲ್ಲ, ಪಟೇಲ್ ಅಂತೇಳಿ ಹನುಮಂತ ನಾಯ್ಕರಿದ್ದರು. ಅವರು ಅದು ಪ್ರಥಮ ಹಂತದ ಒಂದು ಕಟ್ಟಡವನ್ನು ನಮಗೆ ಕಟ್ಟಿ ಒಂದು ಒಳ್ಳೆ ಸುಸಜ್ಜಿತ ಒಂದು ಕೋಣೆಯನ್ನು ಮಾಡಿ ನಮಗೆ ಶಾಲೆ ಪ್ರಾರಂಭಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ರು, ಕಟ್ಟಿಕೊಟ್ರು. ಅದಾದ ನಂತರ ತಮಗೆಲ್ಲ ತಿಳಿದಿರುವಂತೆ ಇಲ್ಲಿ ಮುಂದುವರೆದು ಅದು 3-4ರವರೆಗೆ ಬಂತು. ಆಮೇಲೆ 5 ಆಯಿತು. ಆಮೇಲೆ ನಾವು SDMCಗೆ ಬಂದ ಮೇಲೆ ಅದನ್ನು ಅಪ್ಗ್ರೇಡ್ ತೆಗೆದುಕೊಂಡು 6-7 ನಮ್ಮ ಮಕ್ಕಳು ಇಲ್ಲೇ ಕಲೀಲಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರ ಇಲಾಖೆಯ ಎಲ್ಲರ ಸಹಕಾರ ಮತ್ತು ಪಾಲಕ ಪೋಷಕ ಬಂಧುಗಳು ಮತ್ತು ಊರಿನ ಸಮಸ್ತರ ಒತ್ತಾಸೆ ಮತ್ತು ನಮ್ಮ ಮಕ್ಕಳು, ಯಾಕೆಂದರೆ ನಮಗೆ ಆಚೆ ಹೋದರೆ ದೊಡ್ಡ ಹೈವೇ ದಾಟಿ ಸಣ್ಣ ಮಕ್ಕಳು ಹೋಗೋದು ಶಾಲೆಗೆ ಹೋಗೋದು ಕಷ್ಟ. ಈ ಕಡೆ ಹೋದರೆ ತೊಪ್ಪಲಕೆರೆ ಹೋಗುವಾಗ ಕೂಡ 1-2 ಹಳ್ಳ ದಾಟ್ಕೊಂಡೆ ಆಚೆಗೆ ಶಾಲೆ ಹೋಗುತ್ತೆ. ಇವತ್ತು ನಮಗೆ ನಮ್ಮೆಲ್ಲರ ಒಂದು ಪ್ರಯತ್ನದಿಂದ ಎಲ್ಲ ತೊಪ್ಪಲಕೆರೆ ಹೆಗ್ಡೆ ಬಾಗಿಲು ಜನರ ಪ್ರಯತ್ನದಿಂದ ಎಲ್ಲ ಕಡೆ ರಸ್ತೆ ಆಗಿದೆ. ಎಲ್ಲಂದರಲ್ಲಿ ನಮ್ಗೆ ಓಡಾಡೋದಕ್ಕೆ ಅನುಕೂಲ ಕೂಡ ಆಗಿದೆ. ಅವತ್ತದೆಲ್ಲ ಇರಲಿಲ್ಲ. ಹಾಗಾಗಿ ಇಲ್ಲಿ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಲ್ಲಿ ಇದು ಬಂತು. ಡಿಸೆಂಬರ್ 7ರಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಸಚಿವ ಮಂಕಾಳ್ ವೈದ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದ ನಾಮಫಲಕ ಹಾಗೂ ಧ್ವಜಸ್ತಂಭದ ಉದ್ಘಾಟನೆ ನಡೆಯಲಿದೆ. ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷ RV ದೇಶಪಾಂಡೆ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಲಿದ್ದಾರೆ. ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರಾದ ಶಿವರಾಮ್ ಹೆಬ್ಬಾರ್, ಭೀಮಣ್ಣ ನಾಯ್ಕ್, ವಿಧಾನ ಪರಿಷತ್ ಶಾಸಕ VS ಸಂಕನೂರು, ಶಾಂತಾರಾಮ್ ಸಿದ್ದಿ, ಗಣಪತಿ ಉಳ್ವೇಕರ್ ಸೇರಿದಂತೆ ಇನ್ನೂ ಈ ಸಮಾರಂಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಸ್ಥಳದಾನಿಗಳು, SDMC ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರುಗಳು, ಅಧಿಕಾರಿ ವರ್ಗದವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದಾರೆ. ಡಿಸೆಂಬರ್ 8ರಂದು ಬೆಳಿಗ್ಗೆ 10:30ಕ್ಕೆ ಪ್ರಾಥಮಿಕ ಶಿಕ್ಷಣ ಚಿಂತನ ಮಂಥನ ಗೋಷ್ಠಿ ನಡೆಯಲಿದೆ. ಸಾಯಂಕಾಲ 4:30ಕ್ಕೆ ಸಮಾರೋಪ ಸಮಾರಂಭ, ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಮತಿ ನಾಯ್ಕ್, ಕಮಲಾಕರ್ ಮುಕ್ರಿ, SDMC
ಅಧ್ಯಕ್ಷ ರಮೇಶ್ ನಾಯ್ಕ್, ಶಾಲಾ ಮುಖ್ಯೋಧ್ಯಾಪಕ ಆರ್.ಕೆ. ಮುಕ್ರಿ, ರಾಮ್ಲಾಲ್ ಶೇಖ್, ಈಶ್ವರ್ ನಾಯ್ಕ್, ಗಣಪತಿ ನಾಯ್ಕ್, ಶ್ರೀನಿವಾಸ್ ರಾಯ್ಕ, ರಾಮಚಂದ್ರ ನಾಯ್ಕ್, ಶಿಕ್ಷಕ ವೃಂದ, ಮಹಿಳಾ ಮಂಡಳಿ, ಸಂಘ ಸಂಸ್ಥೆಯ ಪ್ರಮುಖರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.